ನೇತನ್ಯಾಹುಗೆ ಅಯ್ಯಯ್ಯೋ ಮಾಡಿಸಿದ ಇರಾನ್ಗೆ ಬೆಚ್ಚಿ ಬಿತ್ತ ಇಸ್ರೇಲ್. ಇರಾನ್ಗೆ ಹೆದರಿದ್ರ ಇಸ್ರೇಲ್ ಮತ್ತು ಅಮೆರಿಕ. ಇಸ್ರೇಲ್ ಅನ್ನೇ ಸಂಪೂರ್ಣವಾಗಿ ಸೈಲೆಂಟ್ ಮಾಡಿದ ಇರಾನ್. ನಮಸ್ಕಾರ. ಗಾಜಾ, ಲೆಬನಾನ್, ಸಿರಿಯಾದ ಮೇಲೆ ತನ್ನ ಕ್ರೂರತನವನ್ನು ಮೆರೆದಿದ್ದ ಇಸ್ರೇಲ್ ಇರಾನ್ ಮೇಲೆಯೂ ಕೂಡ ತನ್ನ ದಾಳಿಯನ್ನು ಆರಂಭ ಮಾಡಿತ್ತು. ಹೌದು, ಇರಾನ್ ಮೇಲೆ ದಾಳಿಯನ್ನು ನಡೆಸಿ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಮಾಡಿತ್ತು. ಬಳಿಕ ಇರಾನ್ನಿಂದ ಭಾರೀ ಪ್ರತಿದಾಳಿಗೆ ತುತ್ತಾಗಿ ಪೇಚಿಗೆ ಸಿಲುಕಿತ್ತು ಕೂಡ. ಇರಾನ್ನಿಂದ ಅತ್ಯಂತ ಭೀಕರ ಮಟ್ಟದಲ್ಲಿ ಸಾವು ನೋವುಗಳು ಸಂಭವಿಸಿದ್ರೂ ಕೂಡ ಇಸ್ರೇಲ್ ಇದನ್ನೆಲ್ಲ ಮುಚ್ಚಿ ಹಾಕೋ ಪ್ರಯತ್ನದಲ್ಲಿತ್ತು. ಈ ಪ್ರಯತ್ನದಲ್ಲಿ ಇಸ್ರೇಲ್ ಸರ್ಕಾರ ತಮ್ಮದೇ ದೇಶದ ಮಾಧ್ಯಮಗಳ ಮೇಲೆ ನಿರ್ಬಂಧವನ್ನು ಹೇರಿತ್ತು. ನಾನಾ ರೀತಿಯ ವರದಿಗಳನ್ನು ಮಾಡದಂತೆ ನಿರ್ಬಂಧವನ್ನು ವಿಧಿಸಿತ್ತು. ತಮ್ಮ ದೌರ್ಬಲ್ಯವನ್ನು ಮರೆಮಾಚೋದಕ್ಕೆ ಇಸ್ರೇಲ್ ಮಾಧ್ಯಮಗಳ ಮೇಲೆ ನಿರ್ಬಂಧವನ್ನು ಹೇರಿ ಪತ್ರಕರ್ತರ ಬಾಯಿಯನ್ನು ಮುಚ್ಚಿಸಿತ್ತು. ನಿರ್ಬಂಧಗಳು ಕೇವಲ ವರದಿಗಳನ್ನು ಪ್ರಕಟ ಮಾಡೋದಕ್ಕಷ್ಟೇ ಅಲ್ಲ, ಅದನ್ನು ಮೀರಿ ನಾನಾ ರೀತಿಯ ಕ್ರೌರ್ಯ, ನಿಯಂತ್ರಣಗಳು ಹಾಗೂ ಹತ್ಯೆಗಳವರೆಗೂ ಕೂಡ ವ್ಯಾಪಿಸಿತ್ತು ಅನ್ನೋ ಆರೋಪಗಳಿದೆ. ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಜರ್ನಲಿಸ್ಟ್ನ ಪ್ರಕಾರ 2023 ಅಕ್ಟೋಬರ್ 7 ಗಾಜಾ ಮೇಲೆ ಇಸ್ರೇಲ್ ದಾಳಿಯನ್ನು ಆರಂಭಿಸಿದ ಬಳಿಕ ಈವರೆಗೆ ಕನಿಷ್ಠ 164 ಪತ್ರಕರ್ತರನ್ನು ಕೊಂದಿದೆ. ಗಾಜಾ, ಲೆಬನಾನ್, ಆಕ್ರಮಿತ ವೆಸ್ಟ್ ಬ್ಯಾಂಕ್ ಹಾಗೂ ಪ್ರಸ್ತುತ ನಡೆಸ್ತಾ ಇರೋ ಇರಾನ್ ಜೊತೆಗಿನ ಸಂಘರ್ಷದ ಸಮಯದಲ್ಲಿ ವಸ್ತುನಿಷ್ಠವಾಗಿ ವರದಿ ಮಾಡಿದ ಕಾರಣಕ್ಕಾಗಿ ಪತ್ರಕರ್ತರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಕಳೆದ 12 ದಿನಗಳಿಂದ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ನಡೀತಾ ಇದೆ. ಇಸ್ರೇಲ್ ಆರಂಭ ಮಾಡಿದ ಈ ದಾಳಿಗೆ ಇರಾನ್ ತೀವ್ರವಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾ ಬಂದಿದೆ. ಇರಾನ್ ಈ ತೀವ್ರ ಪ್ರತಿದಾಳಿಯಿಂದ ಇಸ್ರೇಲ್ ತತ್ತರಿಸಿದೆ. ಈ ನಡುವೆ ಬಂದ ಅಮೆರಿಕ ಇರಾನ್ನ 3 ಪ್ರಮುಖ ಪರಮಾಣು ನೆಲೆಗಳ ಮೇಲೆ ವಾಯುದಾಳಿಯನ್ನು ನಡೆಸಿತ್ತು. ಅಮೆರಿಕದ ಈ ನಡೆಗೆ ಇರಾನ್ ಎಚ್ಚರಿಕೆಯನ್ನು ಸಹ ನೀಡಿತ್ತು. ಅದಕ್ಕೆ ತಕ್ಕ ತಿರುಗೇಟನ್ನು ನೀಡೋದಾಗಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ತುರ್ತು ಸಭೆಯಲ್ಲಿ ಇರಾನ್ ಹೇಳಿಕೊಂಡಿತ್ತು. ಅದರಂತೆಯೇ ಇರಾನ್ ಇಸ್ರೇಲ್ ಉತ್ತರ ಹಾಗೂ ಕೇಂದ್ರ ಭಾಗದ ಕನಿಷ್ಠ 10 ನಗರಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಇಸ್ರೇಲ್ನ ಹೈಫಾ, ನೆಸ್ ಜಿಯೋನಾ, ರಿಶೋನ್ ಲಿಜಿಯೋನ್ ಮತ್ತು ಟೆಲ್ ಅವೀವ್ ನಗರಗಳ ಮೇಲೆ ಕ್ಷಿಪಣಿಗಳಿಂದ ದಾಳಿಯನ್ನು ನಡೆಸಲಾಗಿದೆ. ಇಸ್ರೇಲ್ನಲ್ಲಿ ಸ್ಫೋಟಗಳ ಶಬ್ದಗಳು ಕೇಳಿಬಂದಿದ್ದಾವೆ. ಅನೇಕ ಸ್ಥಳಗಳಲ್ಲಿ ಸೈರನ್ಗಳು ಕೂಡ ಮುಳುಗಿದ್ವು. ಇರಾನ್ನಿಂದ ಉಡಾಯಿಸಲಾದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಹೈಫಾ ನಗರದ ಮೇಲೆ ದಾಳಿಯನ್ನು ಮಾಡಿತ್ತು. ಇರಾನ್ನಿಂದ ಸುಮಾರು 20-30 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಲಾಗಿದೆ ಅಂತ ಮಾಧ್ಯಮಗಳು ವರದಿ ಮಾಡಿದ್ವು. ಕ್ರಿಮಿನಲ್ ರೀತಿ ವಾಯುದಾಳಿಯನ್ನು ನಡೆಸಿದ ಅಮೆರಿಕ ಇರಾನ್ ಕ್ಷಿಪಣಿ ದಾಳಿಯನ್ನು ನೋಡಿ ಭಯಕ್ಕೆ ನ್ಯೂಯಾರ್ಕ್ ಮತ್ತು ವಾಷಿಂಗ್ಟನ್ ಸೇರಿದಂತೆ ಪ್ರಮುಖ ಅಮೆರಿಕನ್ ನಗರಗಳಲ್ಲಿ ಹೈ ಅಲರ್ಟ್ ಘೋಷಣೆಯನ್ನ ಮಾಡಿತ್ತು. ಅಮೆರಿಕದ ಈ ದಾಳಿ ಬೆನ್ನಲ್ಲೇ ಕೆರಳಿದ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚೋ ನಿರ್ಧಾರಕ್ಕೂ ಕೂಡ ಬಂದಿತ್ತು. ಇರಾನ್ ಬಗ್ಗದನೆ ಇಸ್ರೇಲ್ ವಿರುದ್ಧ ತೊಡೆ ತಟ್ಟಿ ಕೂಡ ನಿಂತಿತ್ತು. ಇರಾನ್ ತೀವ್ರತೆಯ ದಾಳಿಗೆ ತಕ್ಕ ಉತ್ತರವನ್ನ ನೀಡ್ತಾ ಇತ್ತು. ಇದನ್ನ ಕಂಡು ಭಯಗೊಂಡಿದ್ದ ಇಸ್ರೇಲ್ ಮತ್ತು ಅಮೆರಿಕ ತಮಗೆ ಇನ್ನು ಉಳಿಗಾಲ ಇಲ್ಲ ಅನ್ನೋದನ್ನ ಅರಿತು ಕದನ ವಿರಾಮವನ್ನ ಮಾಡಿಸಲೇಬೇಕು ಅಂತ ಒದ್ದಾಡ್ತಾ ಇದ್ವು. ಅದರಂತೆಯೇ ಇಸ್ರೇಲ್ ಇರಾನ್ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊದಲಿಗೆ ಘೋಷಣೆ ಮಾಡಿದ್ರು. ಆದರೆ ಇರಾನ್ ಯಾವುದೇ ಕದನ ವಿರಾಮ ಘೋಷಣೆ ಆಗಿಲ್ಲ ಅಂತ ಹೇಳ್ಕೊಂಡಿತ್ತು. ಟ್ರಂಪ್ನ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿತ್ತು. ಈ ದಾಳಿಯಲ್ಲಿ ಇಸ್ರೇಲ್ನ 3 ಪ್ರಜೆಗಳು ಸಾವನ್ನಪ್ಪಿದ್ರು. ಇಸ್ರೇಲ್ನ ಮೇಲೆ ದಾಳಿ ನಡೆಸಿದ ಬಳಿಕ ಈಗ ಕದನ ವಿರಾಮ ಜಾರಿಯಾಗಿದೆ ಅಂತ ಇರಾನ್ ಹೇಳಿಕೊಂಡಿದೆ. ನನಗಿಷ್ಟ ನಂದಿನಿ ತುಪ್ಪ. ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಇನ್ನು ಮಂಗಳವಾರ ಮುಂಜಾನೆನೆ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದ ಟ್ರಂಪ್, ಇಸ್ರೇಲ್ ಇರಾನ್ ನಡುವಿನ ಯುದ್ಧ ಮುಗಿದಿದೆ, 2 ದೇಶಗಳ ನಡುವೆ ಕದನ ವಿರಾಮ ಜಾರಿಗೊಳಿಸಲಾಗಿದೆ ಅಂತ ಘೋಷಣೆ ಮಾಡಿದ್ರು. ಆದರೆ ಅದಕ್ಕೂ ಮುನ್ನ ನಡುರಾತ್ರಿಯಲ್ಲಿ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ನಡೆಸಿದ್ರು. ಆ ದಾಳಿಯ ಬಳಿಕ ಅಷ್ಟೇ ಟ್ರಂಪ್ ಅವರು ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ಇನ್ನು ಇಸ್ರೇಲ್ ಮತ್ತು ಅಮೆರಿಕದ ಈ ನಡೆಗೆ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಶಿಧರ್ ಹೆಮ್ಮಾಡಿ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಸುದೀರ್ಘವಾಗಿ ಈ ಬಗ್ಗೆ ಬರೆದುಕೊಂಡಿದ್ದಾರೆ. ಯಾಹೂ ಅಂತ ಕುಣಿತಾ ಇದ್ದ ನೇತನ್ಯಾಹುಗೆ ಅಯ್ಯಯ್ಯೋ ಮಾಡಿಸಿದ ಇರಾನ್. ಕಂಡ ದೇಶಗಳ ಮೇಲೆರಗಿ ಹೋಗಿ ಬಾಂಬ್ ಹಾಕೋ ಚಾಳಿಯನ್ನ ರೂಢಿ ಮಾಡಿಕೊಂಡಿರೋ ರಾಕ್ಷಸಿ ದೇಶ ಅಂದರೆ ಇಸ್ರೇಲ್. ಇರಾನ್ ಮೇಲೆಯೂ ಕೂಡ ತನ್ನ ದಾಳಿಯನ್ನು ಗಿಟ್ಟಿಸ್ಕೊಳ್ಬಹುದು ಅನ್ನೋ ಭ್ರಮೆಯಲ್ಲಿತ್ತು. ಇರಾನನ್ನು ಇನ್ನೊಂದು ಗಾಜಾ ಮಾಡಿನೇ ತೀರ್ತೀವಿ ಅನ್ನೋ ಭ್ರಮೆಯಲ್ಲಿತ್ತು. ಈಗ ದುರಹಂಕಾರಿ ಇಸ್ರೇಲ್ ಮತ್ತು ಅದರ ತಿಕ್ಕಲು ಗೆಳೆಯ ಅಮೆರಿಕದ ಭ್ರಮೆಯನ್ನು ಕಳಚಿಬಿದ್ದಿದೆ. ಇರಾನ್ ಮಿಲಿಟರಿ ಇಸ್ರೇಲ್ ಮತ್ತು ಅಮೆರಿಕ ಮುಟ್ಟಿ ನೋಡಿಕೊಳ್ಳುವಂತೆ ರೊಚ್ಚಿಗೆದ್ದು ಪ್ರತಿಕಾರವನ್ನು ನಡೆಸಿದೆ.
ಇಸ್ರೇಲ್ ದೇಶ ಈ ಹಿಂದೆ ಯಾರಿಂದನೂ ಕೂಡ ಇಷ್ಟೊಂದು ಭಯ ಪಟ್ಟಿರಲಿಲ್ಲ. ಇಸ್ರೇಲ್ನಲ್ಲಿ ಅಂತಹ ಭೀತಿಯನ್ನ ಇರಾನ್ ಹುಟ್ಟಿಸಿದೆ. ಇರಾನ್ನ ಕರಾರುವಕ್ಕಾದ ದಾಳಿ ರಾಜಧಾನಿ ಟೇಲ್ ಅವೀವ್ ಮಾತ್ರ ಅಲ್ಲದೆ ಇಸ್ರೇಲ್ನ ಪ್ರಮುಖ ನಗರಗಳನ್ನು ನಡಗಿಸಿದೆ. ಎಷ್ಟು ಹಾನಿಯಾಗಿದೆ ಅಂದರೆ ಇಸ್ರೇಲ್ ಈ ಹಾನಿಯನ್ನು ಹೊರ ಜಗತ್ತಿಗೆ ತೋರಿಸದಂತೆ ಮಾಧ್ಯಮಗಳನ್ನು ಸಹ ದೂರ ಇಟ್ಟಿದೆ. ಆದರೂ ಕೂಡ ಅಲ್ಲೊಂದು ಇಲ್ಲೊಂದು ವಿಡಿಯೋಗಳು ಅನ್ನುವಂತೆ ಇಸ್ರೇಲ್ಗೆ ಆಗಿರೋ ಹಾನಿ ಎಷ್ಟು ಅಗಾಧವಾಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದಾವೆ. ಇರಾನ್ ಇಸ್ರೇಲ್ನ ದುರಹಂಕಾರಿ ನೇತನ್ಯಾಹುಗೆ ನಡುಕವನ್ನು ಹುಟ್ಟಿಸುವಂತೆ ಹೊಡೆತವನ್ನು ನೀಡಿದೆ. ಅಮೆರಿಕ ತನ್ನ ಮೇಲೆ ಮಾಡಿದ ದಾಳಿಗೆ ಪ್ರತಿಕಾರವಾಗಿ ಕತರ್, ಇರಾನ್ ಅಮೆರಿಕಾದ ಬೃಹತ್ ಮಿಲಿಟರಿ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದೆ. ತನ್ನ ತಂಟೆಗೆ ಬಂದರೆ ತಾನು ಸುಮ್ಮನೆ ಇರೋದಿಲ್ಲ ಅಂತ ಇರಾನ್ ಮತ್ತೆ ಮತ್ತೆ ಸೂಚನೆಯನ್ನು ನೀಡ್ತಾ ಇದೆ. ಇರಾನ್ ಇಲ್ಲಿಗೆ ನಿಲ್ಲೋದಿಲ್ಲ. ಇನ್ನಷ್ಟು ಹಾನಿ, ಸಾವು, ನೋವು ಖಚಿತ ಅಂತ ನೇತನ್ಯಾಹುಗೂ ಟ್ರಂಪ್ಗೂ ಕೂಡ ಗೊತ್ತಾಗಿದೆ. ಈಗ ಇಸ್ರೇಲ್ ಮಂಡಿ ಊರ್ತಾ ಇದೆ. ಇರಾನ್ ಜೊತೆ ಯುದ್ಧ ವಿರಾಮ ಬೇಕು ಅಂತ ಅಂಗಲಾಚ್ತಾ ಇದೆ. ಟ್ರಂಪ್ ಇರಾನ್ ಇಸ್ರೇಲ್ ನಡುವೆ ಈ ಕ್ಷಣದಿಂದ ಯುದ್ಧ ವಿರಾಮ ಜಾರಿಗೆ ಬಂದಿದೆ ಅಂತ ಘೋಷಣೆ ಮಾಡಿದ್ರು. ಇರಾನ್ ಅದಕ್ಕೆ ಒಪ್ಪಿಲ್ಲ. ಇಸ್ರೇಲ್ನ ವಾಯು ದಾಳಿಗಳು ನಿಂತರೆ ಮಾತ್ರ ತಾನು ಯುದ್ಧ ವಿರಾಮವನ್ನು ಪರಿಗಣಿಸಬಹುದು ಅಂತ ಸ್ಪಷ್ಟವಾಗಿ ಹೇಳಿತ್ತು. ಇಂದೇ ಇಸ್ರೇಲ್ ಇರಾನ್ ನಡುವೆ ಕದನ ವಿರಾಮ ಜಾರಿಗೆ ಬರಬಹುದು. ಆದರೆ ಇಸ್ರೇಲ್ನ ದುರಹಂಕಾರಕ್ಕೆ ಇರಾನ್ ತಕ್ಕ ಬುದ್ಧಿಯನ್ನು ಕಲಿಸಿದೆ. ಇಸ್ರೇಲ್ನ ಭ್ರಮೆಗಳು ಕಳಚಿ ಬಿದ್ದಿದೆ. ಇರಾನ್ ಒಂದು ಹಂತದ ಗೆಲುವನ್ನು ಈಗಾಗಲೇ ಸಾಧಿಸಿಬಿಟ್ಟಿದೆ. ದೊಡ್ಡಣ್ಣ ಅಮೆರಿಕದ ಪ್ರತ್ಯಕ್ಷ ಬೆಂಬಲವಿದ್ರೂ ಕೂಡ ಇಸ್ರೇಲ್ ಇರಾನ್ ಪೆಟ್ಟಿಗೆ ನಲುಗು ಹೋಗಿದೆ. ಈಗ ಆಗಬೇಕಾದ ಇನ್ನೊಂದು ತುರ್ತು ಕೆಲಸ ಗಾಜಾವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಫ್ಯಾಲಸ್ತೀನಿಯರ ಸಂತತಿಯನ್ನೇ ಸರ್ವನಾಶ ಮಾಡ್ತಾ ಇರೋ ಇಸ್ರೇಲ್ನ ಮೇಲೆ ಒತ್ತಡ, ದಿಗ್ಬಂಧನಗಳ ಮೂಲಕ ಗಾಜಾದ ಮೇಲಿನ ಇಸ್ರೇಲ್ನ ರಾಕ್ಷಸಿ ದಾಳಿಯನ್ನು ನಿಲ್ಲಿಸೋದಕ್ಕೆ ಅಂತಾರಾಷ್ಟ್ರೀಯ ಸಮುದಾಯ ಶ್ರಮಿಸೋದು. ಇಸ್ರೇಲ್ ಇರಾನ್ ಮೇಲೆ ದಾಳಿ ಶುರು ಮಾಡಿದಾಗ ಇಸ್ರೇಲ್ನ ರಾಕ್ಷಸಿ ಹುಚ್ಚಾಟ ಇಸ್ರೇಲನ್ನೇ ಬಲಿ ತೆಗೆದುಕೊಳ್ಳೋ ದಿನಗಳು ದೂರ ಇಲ್ಲ ಅಂತ ನಾನು ಕೆಲ ದಿನಗಳ ಹಿಂದೆನೇ ಪೋಸ್ಟನ್ನು ಹಾಕಿದ್ದೆ. ಕೆಲವರು ಅದನ್ನು ಭ್ರಮೆ ಅಂತ ಗೇಲಿ ಮಾಡಿದರು. ಈಗ ಅವರ ಭ್ರಮೆಯೂ ಕೂಡ ಕಳಚಿ ಬಿದ್ದಿದೆ ಅಂತ ಶಶಿಧರ್ ಹೆಮ್ಮಾಡಿ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಇನ್ನು ಸುಮ್ಮನೆ ಇರದೆ ಇರಾನ್ ಜೊತೆಗೆ ಇಸ್ರೇಲ್ ಖ್ಯಾತೆಯನ್ನು ತೆಗೆದಿದೆ. ಅಮೆರಿಕ ಇಸ್ರೇಲ್ ಪರವಾಗಿ ಬ್ಯಾಟಿಂಗ್ ಮಾಡಿದೆ. ಆದರೆ ಇದಕ್ಕೆ ಹೆದರದ ಇರಾನ್ ಅಂಜದೆ ಕುಗ್ಗದೆ ತನ್ನ ಪ್ರತಿದಾಳಿಯ ತೀವ್ರತೆಯನ್ನು ಎರಡೂ ದೇಶಗಳಿಗೂ ಕೂಡ ತೋರಿಸಿದೆ. ಇರಾನ್ ಎಚ್ಚರಿಕೆಗೆ ಹೆದರಿದ ಅಮೆರಿಕ ಇದೀಗ ಕದನ ವಿರಾಮವನ್ನು ಮಾಡಿಸಿಕೊಂಡಿದೆ. ಅಷ್ಟೇ ಅಲ್ಲ, ಈ ಹಿಂದೆ ಇರಾನ್ ಮೇಲೆ ಅಮೆರಿಕ ವಾಯುದಾಳಿ ನಡೆಸಿದಾಗ ಇರಾನ್ ತೀವ್ರವಾಗಿ ಎಚ್ಚರಿಕೆಯನ್ನು ನೀಡಿತ್ತು. ಅಮೆರಿಕ ಮೇಲೆ ಕೆರಳಿದ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚೋ ನಿರ್ಧಾರಕ್ಕೆ ಬಂದಿತ್ತು. ಇರಾನ್ ಸಂಸತ್ತು ಈ ಕ್ರಮವನ್ನು ಅನುಮೋದಿಸಿತ್ತು ಕೂಡ. ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಬೇಕಾ ಅಥವಾ ಬೇಡವಾ ಅನ್ನೋದನ್ನು ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿ ನಿರ್ಧಾರ ಮಾಡುತ್ತೆ ಅಂತ ಇರಾನ್ ರಾಜ್ಯ ಮಾಧ್ಯಮ ಪ್ರೆಸ್ ಟಿವಿಯನ್ನು ಉಲ್ಲೇಖ ಮಾಡಿ ರಾಯ್ಟರ್ಸ್ ವರದಿಯನ್ನು ಮಾಡಿತ್ತು. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಇದಕ್ಕೆ ಭಯಗೊಂಡಿದ್ದ ಅಮೆರಿಕ ತನ್ನ ಬದ್ಧ ವೈರಿ ಅಂತ ಅನಿಸ್ಕೊಂಡಿದ್ದ ಚೀನಾ ಬಳಿ ಸಹಾಯಕ್ಕೆ ಅಂಗಲಾಚಿತ್ತು ಕೂಡ. ಹೌದು, ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡ್ತೀವಿ ಅಂತ ಹೇಳಿದ ಕೂಡಲೇ ಭಯಕ್ಕೆ ಒಳಗಾಗಿದ್ದ ಟ್ರಂಪ್ ಚೀನಾ ಬಳಿ ಹೋಗಿ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಬಾರ್ದು ಅಂತ ಕೇಳ್ಕೊಂಡಿತ್ತು. ಇಸ್ರೇಲ್ಗೆ ಆಗಿರೋ ಅನಾಹುತವನ್ನ ಜಗತ್ತಿಗೆ ತಿಳಿಸದೆ ಟ್ರಂಪ್ ಮತ್ತು ಇಸ್ರೇಲ್ ಸರ್ಕಾರ ಎಲ್ಲವನ್ನೂ ಕೂಡ ಮುಚ್ಚಿಟ್ಟಿದೆ. ಬಿದ್ರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿ ಇಸ್ರೇಲ್ ನಡೆದುಕೊಂಡಿದೆ. ಆದರೆ ಮೇಲ್ನೋಟಕ್ಕೆ ಎಷ್ಟೊಂದು ಮೀಡಿಯಾಗಳನ್ನು ಬಳಸ್ಕೊಂಡು ಇಸ್ರೇಲ್ ಸ್ಟ್ರಾಂಗ್, ಇರಾನ್ ವೀಕ್ ಅಂತ ಏನೆಲ್ಲ ತೋರಿಸಿದ್ರು ಕೂಡ ಕೊನೆಗೆ ಕದನ ವಿರಾಮ ಮಾಡಿಸ್ಕೊಂಡಿದ್ದು ಮೊದಲಿಗೆ ಟ್ರಂಪ್ ಅವರೇ. ಇನ್ನು ಜೂನ್ 21 ಮುಂಜಾನೆ ಇರಾನ್ ಮೇಲೆ ಟ್ರಂಪ್ ಸೇನೆ ದಾಳಿಯನ್ನು ಮಾಡಿತ್ತು. ಇರಾನ್ನ ಫೋರ್ಡೋ ಮತ್ತು ನತಾಂಜ್ನಲ್ಲಿರೋ ಪರಮಾಣು ಮೂಲ ಸೌಕರ್ಯಗಳ ಮೇಲೆ ನಡೆದ ದಾಳಿಯಲ್ಲಿ B-2 ಸ್ಟೆಲ್ತ್ ಬಾಂಬರ್ಗಳ ಮೂಲಕ 14 GBU-57 ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಹಾಕಿತು. ಈ ಬಸ್ಟರ್ಗಳು 200 ಅಡಿಯಷ್ಟು ಆಳಕ್ಕೆ ಹೋಗಿ ಬ್ಲಾಸ್ಟ್ ಆಗುತ್ತೆ. ಆದರೆ ಅಮೆರಿಕದ ಈ ಬಸ್ಟರ್ ದಾಳಿಯಿಂದ ಫೋರ್ಡೋದಲ್ಲಿನ ನ್ಯೂಕ್ಲಿಯರ್ ಪ್ಲಾಂಟ್ಗೆ ಡ್ಯಾಮೇಜ್ ಆಗಿದೆಯಾ ಅನ್ನೋ ಬಗ್ಗೆ ಮಾಹಿತಿ ದೊರೆತಿಲ್ಲ. ಇನ್ನು ಇರಾನ್ ನ್ಯೂಕ್ಲಿಯರ್ ಬಾಂಬ್ ತಯಾರಿಸೋದಕ್ಕೆ ಮುಂದಾಗಿದೆ ಅಂತ ಅಮೆರಿಕ ಆರೋಪ ಮಾಡ್ತಾನೆ ಬಂದಿದೆ. ಆದರೆ ಅದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಆದರೂ ಇರಾನ್ ಮೇಲೆ ಅಮೆರಿಕ ಬಸ್ಟರ್ಗಳನ್ನು ಬಳಸಿ ವಿಕೃತ ಕ್ರೌರ್ಯವನ್ನು ಮೆರೆದಿದೆ. ಇನ್ನು ಮಾತುಕತೆ ನಡೀತಾ ಇರುವಾಗಲೇ ಇಸ್ರೇಲ್ ರಾತ್ರಿ ಇರಾನ್ ಮೇಲೆ ದಾಳಿಯನ್ನು ನಡೆಸಿದೆ. ಅಲ್ಲದೆ ಯಾವುದೋ ಒಂದು ದೇಶದಲ್ಲಿ ಅಟ್ಯಾಕ್ ಮಾಡಿದಾಗ ಆರ್ಮಿ ಚೀಫ್ ಏನಾದರೂ ಸತ್ತರೆ ಡಿಸಿಷನ್ ತಗೊಳ್ಳೋದು ಲೇಟ್ ಆಗುತ್ತೆ ಅಂತ ಇಸ್ರೇಲ್ ಭಾವಿಸಿತ್ತು. ಅದರಂತೆಯೇ ಇಸ್ರೇಲಿ ಸೇನೆ ನಡೆಸಿದ ದಾಳಿಯಲ್ಲಿ ಇರಾನ್ನ ಮಿಲಿಟರಿ ಕಮಾಂಡರ್ ಹತ್ಯೆ ಆಗಿದ್ರಿಂದ ಇಸ್ರೇಲ್ ಮುಂದೆ ಇರಾನ್ ಮಂಡಿ ಊರುತ್ತೆ ಅಂತ ನಂಬಿದ್ರು. ಆದರೆ ಇರಾನ್ ಇಸ್ರೇಲ್ನ ಈ ಎಕ್ಸ್ಪೆಕ್ಟೇಷನ್ ಲಾಸ್ ಮಾಡಿದೆ. ಇರಾನ್ ತೀವ್ರವಾದ ಪ್ರತಿರೋಧದ ದಾಳಿಯನ್ನು ಇಸ್ರೇಲ್ ಮೇಲೆ ನಡೆಸಿದೆ. ಅಮಾಯಕ ದೇಶಗಳ ಮೇಲೆ ತನ್ನ ಕ್ರೂರತನವನ್ನು ಮೆರೆದಿದ್ದ ಇಸ್ರೇಲ್ಗೆ ಇರಾನ್ ನಡುಕವನ್ನು ಹುಟ್ಟಿಸಿದೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.